ವಿಶ್ ಹ್ಯಾಪಿ ನ್ಯೂ ಇಯರ್. ನಮ್ಮ ಮನೇಲಿ ನ್ಯೂ ಇಯರ್ ಸೆಲೆಬ್ರೇಟ್ ನಾನು 19 ಇಯರ್ಸಿಂದ ಬಿಗೇಟ್ ರೋಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮಮ್ಮ ನ್ಯೂಸ್ ಎಲ್ಲ ತೋರಿಸ್ಬಿಟ್ಟಾರೆ ನ್ಯೂ ಇಯರಲ್ಲಿ. ಅದಕ್ಕೆ ಇವತ್ತು ಎಲ್ಲಮ್ಮ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನೇ 30 ವರ್ಷ ಆಯ್ತು ಬೆಂಗಳೂರಿಗೆ ಬಂದು ನಾನೇ ನೋಡಿಲ್ಲ. ಇವಾಗ ನಮ್ಮಮ್ಮ ಅಮ್ಮ ಈ ವರ್ಷ ಏನೇನು ಅಂದ್ಕೊಂಡಿದ್ಯಾ? ಓದ್ಬೋ ಈಗ ಹೋಯ್ತಾ ಇತ್ತಲ್ಲ ಆ ವರ್ಷನ ಬರ್ತಾ ಇದ್ದಿಲ್ಲ ಆ ವರ್ಷ ಬರ್ತಾ ಇರೋದು 2026. ನಾನಾ ಒಳ್ಳೆ ಟ್ರಿಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈಗ ಒಂದು ವಾರ ಹೋಗಿ ಸಾಕಾಗಿಲ್ವಾ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ದೂರ ದೂರ ನೋಡ್ಬಿಡೋಣ, ಇನ್ನು ಹೋಯ್ತಾ ವಯಸ್ಸಾಯ್ತದಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ನಂದೇನೇನು ಗೊತ್ತಾ, ಫಸ್ಟ್ ಇದು ಐತಲ್ಲ, ಇದು ಈ ಬೆಲ್ಲಿ ಕರಗಿಸ್ಬೇಕು, ಚಾನ್ಸೇ ಇಲ್ಲ, ನೋ ವೇ. ಮತ್ತೆ ಕಾರ್ ಓಡಿಸ್ಬೇಕು ಈ ಸರಿ. ಯಾರೋ ಗಣೇಶನ ಆಡೋಕೋರೆ ಡ್ಯಾನ್ಸ್ ಆಡ್ತಾರೆ ಮನೆ ಅಂತ ಆಫ್ ಮಾಡೋ ನ್ಯೂ ಇಯರ್ ಪಾರ್ಟಿ ಗಣೇಶನ ಆಡಕ್ಕೆ ಕುಣಿತವ್ರೆ. ಗಣೇಶ. ಸೊ ಗೈಸ್, ನಾವು ಬ್ಯುಸಿ ಆಗಿಬಿಡ್ತೀವಿ ಇನ್ನು ಕೇಕ್ ಕಟಿಂಗ್ ಅದು ಇದು ಅಂತ. ಫಸ್ಟು ಲಿಯೋನ ಇಟ್ಕೊಂಡು ಹೋಗ್ಬಿಡೋಣ. ಇವಾಗ ಅಲ್ಲಿ ಒಂದು ಕಡೆ ಗಣೇಶ ಇದು ಪಾರ್ಟಿ ನಡೀತೈತೆ, ನ್ಯೂ ಇಯರ್ ಪಾರ್ಟಿ, ಗಣೇಶ ಪಾರ್ಟಿ ಇರ್ತದೆ. ಯಾಕಂದರೆ ಅವ್ರು ಗಣೇಶ ಸಾಂಗ್ ಹಾಕೊಂಡು ಕುಡಿತಾವ್ರೆ. ಅಲ್ಲಿ ಲಿಯೋನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ನಾವು ಅದನ್ನು ನೋಡ್ಕೊಂಬರೋಣ. ಬರೀ ಗೈಸ್, ನೀವು ನೋಡ್ರಿ, ಊಟ ತಿನ್ನು ಅಂತ ಕೊಟ್ಟರೆ ಅಂಟ್ತಾರೆ, ಆಮೇಲೆ ಯಾರು ತಿಳ್ಕೊಂಡು ಹೋಗ್ತಾರೆ, ವಾಂತಿ ಮಾಡ್ಕೊತಾನೆ. ಬರ್ರೀ ಇದೇ ಕಲಿ ಆಯ್ತಾ? ನೀನು ಒಂದಿಷ್ಟಾರು ಬುದ್ಧಿ ಕಲಿ ಬೇಡ ಬಾ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ನಿನ್ನ ಅವನಿವಾಗ ಅವನಿವಾಗ ಸೈಲೆಂಟಾಗಿ ಕೂತಿದ್ನಲ್ಲ ಬಿಚ್ಬೇಕಾರೆ, ನನಗೆ 5 ನಿಮಿಷಕ್ಕೆ ಗಾಬರಿ ಆಗಿತ್ತು. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ಬಂದ್ಬಿಡ್ತು. ಏನು ಗೊತ್ತಾ, ಅವನೇನಾರು ಆ ಥರ ಸೈಲೆಂಟಾಗಿ ಕೂತ್ಬಿಟ್ರೆ ನನಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ. ಇವಾಗ ಎದ್ದು ಕಚ್ಚಿಬಿಡ್ತಾನೆ ಅನ್ನೋ ಭಯ. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ. ಅದಕ್ಕೆ ನಾನು ಅವನ ಹತ್ರ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಹಂಗೆ ಸೈಲೆಂಟಾಗಿ ಕೂತ್ಕೊಂಡ್ರೆ. ನಾನು ಬರ್ರಿ ಅಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡ್ಕೊಂಬರೋ. ನಮ್ಮಮ್ಮ ಮಾತ್ರ ಅವ್ರು ಯಾರ ಜೊತೆ ಸೇರಲ್ಲ, ನಮ್ಮನ್ನೇ ಯಾರ ಜೊತೆ ಸೇರೋಕ್ಕೆ ಬಿಡಲ್ಲ. ನನಗೆ ಕಾಲೇಜಲ್ಲಿ 2 ಫ್ರೆಂಡ್ಸು, ಸ್ಕೂಲಲ್ಲಿ ಒಬ್ಬನೇ ಫ್ರೆಂಡು, ಇದೇ ಥರ ಆಗ್ಬಿಡೈತೆ. ಸರಿ, ಅಲ್ಲಿ ಹೋಗಿ ಬರ್ರಿ, ಪಾರ್ಟಿ ಮಾಡ್ತಾರೆ. ಅರೆ ಇವನ್ನ ಕರ್ಕೊಂಡು ಹೋಗೋಕ್ಕಲ್ಲ, ಅಲ್ಲಿ ಮಕ್ಕಳಿದ್ದಾರೆ, ಎದುರ್ಕೊತಾರೆ ಇವನ್ನ ನೋಡಿದ್ರೆ. ಇನ್ನು ಎಷ್ಟೊತ್ತೈತೆ? 51 ನಿಮಿಷ ಐತೆ. ಇವ್ರು ನೋಡಿದ್ರೆ 45 ನಿಮಿಷ ಐತೆ ಅಂತ ಅವ್ರ ನ್ಯೂಸ್. ಅವರು 7 ಮಿನಿಟ್ಸ್ ಐತೆ ಇನ್ನು. ಕಾಲೆತ್ತಪ್ಪ ನೀನು, ಅವಳು ಬೇಕು ಅಂತ ಮಾತಾಡಿ ನೀನು ಅಲ್ಲೇ ಹಿಡ್ಕೊ. ಕಳಬೇಕು. ನಾನವನಲ್ಲ. ಅವಳಿಗೆ ನಿದ್ದೆ ಬಂದೈತೆ, ಆದರೂ ನಾವು ಕೇಕ್ ಹಿಡ್ಕೊಂಡು ಕೂತಿದ್ದೀವಿ ಅಂತ ಕೂತವಳೆ. ಅದು ಹಚ್ತಿದ್ದಂಗೆ ಓಡಾಯ್ತವಳು ಅವಳು. ಅದು ಬಾಕ್ಸ್ ಎತ್ತಾ. 1 ಸೆಕೆಂಡ್. 3, 2, 1 ಹ್ಯಾಪಿ ನ್ಯೂ ಇಯರ್. ಪ್ರತಿದಕ್ಕೆ ಬೈ.
ಅವಳದು ಫಸ್ಟ್ ನ್ಯೂ ಇಯರ್ ಇದು. ಈ ವಾಸ ಮಸ್ತ್ ಮುರಿಯದೆ ಲಾಸ್ಟ್ ಇಯರ್ ಅಲ್ಲಮ್ಮ? ಹ್ಯಾಪಿ ನ್ಯೂ ಇಯರ್. ಏನೋ ಚರಿ ಪರಿ ಎಲ್ಲ ಹಾಕ್ಸಿದ್ಯೋ. ನಿಮ್ಗೆ ಇಷ್ಟ ಅಲ್ವಾ? ಲಾಸ್ಟ್ ಇಯರ್ ಏನಾಗಿತ್ತು ಗೊತ್ತಾ, ಮನೆಗೆ ಬಿಟ್ಟು ಬೆಳಗ್ಗೆ ಎದ್ದು ಕಟ್ ಮಾಡಿದ್ದು. ಅಪ್ಪ ಫೋನ್ ಎತ್ತಕಪ್ಪ. ಇಲ್ಲಣ್ಣ ಹೇಳ್ಸಿದ ಇಲ್ಲಿ ನೋಡ್ರಿ, ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಣೆ ನಾನು ಬೆಂಕಿನಲ್ಲೂ ಅಂದ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಶರ್ಟ್ ಹಾಕೊಂಡಾಗಿ ಹ್ಯಾಪಿ ನ್ಯೂ ಇಯರ್. ಸಿ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ಸ್ ಕೊಡ ವಿಶ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನಮ್ಮ ಮನೇಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಖುಷಿಲಿ ಗಾಡಿ ನೋಡಕ್ಕೆ ಹಾಕಿಲ್ಲ. ಹರ್ಷಿ ಹ್ಯಾಪಿ ನ್ಯೂ ಇಯರ್ ಬಂಗಾಲ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಫೈನಲಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ಆನ್ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ ವ್ಲಾಗಲ್ಲಿ ಮೀಟ್ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್.